ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಅವರೇ ಹೇಳಿದ್ದಾರೆ. ಅಂದು 62 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಅಂತ ಸಿಎಂ ಹೇಳಿದ್ರು. ಈಗ ಯಾವ ಆಧಾರದ ಮೇಲೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ? ಮೂಡಾ ಕಮಿಷನರ್ಗೆ ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ. ಮೊದಲು ಮೂಡಾ ಅಧಿಕಾರಿಯನ್ನ ಬಂಧಿಸಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ. ಜುಜುಬಿ ಸೈಟು ಅಂತ ಅವರಲ್ಲ ಅಡ್ವೊಕೇಟ್ ಹೇಳಿದ್ದಾರೆ. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತವಾಗಿ ಎನ್ಕ್ವೈರಿ ಆಗಬೇಕು ಅಂತ ಕೊಟ್ಟಾಗಿದೆ. ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ. ಆ ಪ್ರಾಪರ್ಟಿ ಯಾವುದು ಇಲ್ಲ, ಅದಕ್ಕೆ ಅಲ್ಲಿ ಮಾತಾಡೋಣ ಅಂತ ಹೇಳಿದೆ ನಾನು. ಇಲ್ಲಿ ಪ್ರಶ್ನೆ, ನೆನ್ನೆ ಸೈಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡಾ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡಾ ಕಮಿಷನರ್ದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ ಇವರು? ಇವತ್ತು ಈ ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದರು? ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ, ಕಾನೂನು ಪ್ರಕಾರ 62 ಕೋಟಿ ಬೆಲೆ ಬಾಳ್ತದೆ. 62 ಕೋಟಿ ಕೊಟ್ಬಿಡ್ಲಪ್ಪ, ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ. ಈಗ ಅದು ಹೆಂಗೆ ದಾನ ಮಾಡಿಬಿಟ್ರು, ನನಗೆ ಬೇಡ ಸೈಟು ಅಂತ? ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ 62 ಕೋಟಿ ಅವರೇ ಮಾತಾಡಿಲ್ವಾ? ಇವೆಲ್ಲ ಬರಲ್ವಾ ತನಿಖೆನಲ್ಲಿ? ಅವ್ರು ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ? ಅದು ಎಷ್ಟರ ಮಟ್ಟಿಗೆ ನೋಡಿ. ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ. ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು, ಇರುಸು ಮುರುಸು ಆಗಬಾರ್ದು ಅಂತ ಪಾಪ ಅವರೇ ವಾಲಂಟಿಯರ್ ತೀರ್ಮಾನ ತಗೊಂಡವ್ರೆ ಅಂತ. ಆಗಿರುತ್ತೆ ಮಗನ ಕೈಲಿ ಯಾಕೆ ಕಳಿಸಿದ್ರು? ಮಗ ಹೋಗಿ ಕೊಟ್ಟಿದ್ದಲ್ವಾ? ಮಗ ಹೋಗಿ ಕೊಡಬೇಕಾದ್ರೆ ಇದೆಲ್ಲ ಮನೇಲಿ ಕೂತು ಚರ್ಚೆ ಆಗಿಲ್ವಾ? ಅಧಿಕಾರಿಗಳು ಆ ಸೈನ್ ಹಾಕ್ಸ್ಕೊಳ್ಳಿಕ್ಕೆ ಯಾರ ಹತ್ರ ಹೋದ್ರು? ಅವ್ರ ಕಚೇರಿಗೆ ಹೋದ್ರು, ಇಲ್ಲ ಅಧಿಕಾರಿಗಳೇ ಅವ್ರ ಮನೆ ಬಾಗಿಲಿಗೆ ಹೋದ್ರು ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಮೇಡಮ್ ಅವ್ರ ಹತ್ರ? ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ, ಇದು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ. ನನ್ನೇನ್ ಟಾರ್ಗೆಟ್? ನಾನು ಯಾಕೆ ರಾಜೀನಾಮೆ ಕೊಡ್ಲಪ್ಪ? ನಾನು ತಲೆ ಕೆಟ್ಟಿದ್ದೆ ರಾಜೀನಾಮೆ ಕೊಡ್ಲಿಕ್ಕೆ? ನನಗ್ ಗೊತ್ತಿಲ್ಲ. ಕೊಟ್ಟಿದ್ರು ಅಷ್ಟೇ, ಅವ್ರು ಬಂದಿದ್ರು ಅಷ್ಟೇ, ಅವ್ರು ಬರದೇ ಇದ್ರು ಅಷ್ಟೇ. ಮೂಡಾ ಕಮಿಷನರು ಅರೆಸ್ಟ್ ಆಗ್ಬೇಕಾಗತ್ತೆ ಇಲ್ಲಿ ತಕ್ಷಣ. ಸಾಕ್ಷಿ ನಾಶ ಮಾಡ್ತಕ್ಕಂಥದ್ರಲ್ಲಿ ಮೂಡಾ ಕಮಿಷನರ್ ಪಾತ್ರ ಏನಿದೆ? ತಕ್ಷಣ ತನಿಖೆ ನಡೆಸ್ತಾ ಇರ್ತಕ್ಕಂಥ ಮಹಾನುಭಾವರುಗಳು ಅರೆಸ್ಟ್ ಮಾಡಬೇಕಾಗುತ್ತೆ. ಈಗ ಈಗ ನನ್ನ ಮೇಲೂ ನೆನ್ನೆ ಒಂದು FIR ಹಾಕಿಲ್ವಪ್ಪ? ನನ್ನ ಮೇಲೂ ಹಾಕಿಲ್ಲ ಒಂದು FIR. ಈಗ ಅದೆಲ್ಲ ಪಾಪ DK ಶಿವಕುಮಾರ್ ಒಂದು ತಮ್ಮಂದಿರ್ಬೇಕದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.